ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ ಇಂದು ಪಾರ್ಟ್ 6 ವಿಡಿಯೋ, ಪಾರ್ಟ್ 6ನೇ ವಿಡಿಯೋ. ಈಗಾಗಲೇ 5 ವಿಡಿಯೋಗಳನ್ನು ಮಾಡಿದ್ದೇನೆ ಮತ್ತು ಅಭ್ಯಾಸ 3.2 ವರೆಗೂ ನಾನು ಮಾಡಿದ್ದು. 3.2 ಅಭ್ಯಾಸದಲ್ಲಿ ಬರುವಂತಹ ಮೊದಲನೇ ಪ್ರಶ್ನೆಗೆ ಎಲ್ಲ ಪರಿಹಾರವನ್ನು ನೀಡಿದ್ದೇನೆ. ಇದು 3.2 ಅಭ್ಯಾಸ ಆದೇಶ ವಿಧಾನದಿಂದ ಈ ಒಂದು ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಿ ಅನ್ನುವಂಥದ್ದಿತ್ತು. ಈಗಾಗಲೇ ಆದೇಶ ವಿಧಾನದಿಂದ 3.2 ಅಭ್ಯಾಸದಲ್ಲಿ ಬರ್ತಕ್ಕಂಥ ಮೊದಲನೇ ಪ್ರಶ್ನೆಯಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡಿದ್ದೇನೆ. ಈಗ ಎರಡನೇ ಪ್ರಶ್ನೆ, ಇಲ್ಲಿ 2x + 3y = 11 ಮತ್ತು 2x - 4y = -25 ಅನ್ನು ಬಿಡಿಸಿರಿ. ಇದರಿಂದ y = mx + 3 ರಲ್ಲಿ m ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಅಂದ್ರೆ ಈ ಎರಡೂ ಸಮೀಕರಣಗಳನ್ನು ತೆಗೆದುಕೊಂಡು x ಮತ್ತು y ಬೆಲೆಗಳನ್ನು ಕಂಡುಹಿಡಿದು ಇಲ್ಲಿ x ಮತ್ತು y ಬೆಲೆಗಳನ್ನು ಆದೇಶಿಸಿದಾಗ ನಮಗೆ m ಬೆಲೆಯನ್ನ ಬರುತ್ತೆ ಅನ್ನುವಂಥದ್ದು. ಈಗ ಪರಿಹಾರ ಪ್ರಾರಂಭಿಸೋಣ. ಮೊದಲನೇ ಸಮೀಕರಣವನ್ನ 2x + 3y = 11, ಇದು ಸಮೀಕರಣ 1. ಯಾವುದಾದ್ರೂ ಒಂದು ಸಮೀಕರಣ ಆದೇಶ ವಿಧಾನದಲ್ಲಿ ಯಾವುದಾದ್ರೂ x = ಅಥವಾ y = ನಾವು ಮಾಡಿಕೊಳ್ಬೇಕು. ಎರಡನೇ ಸಮೀಕರಣವನ್ನು ತೆಗೆದುಕೊಳ್ಳೋಣ. ಅದು ಕೂಡ 2x - 4y = -24 ಇದೆ. ಇಲ್ಲಿ ಯಾವುದಾದ್ರೂ ಒಂದು ಸಮೀಕರಣ ಮಾಡ್ಕೊಳ್ಬೇಕು. ಇದಕ್ಕೆ ನಾನು ಮಾಡ್ಕೊಂಡಿರ್ತಕ್ಕಂಥ ಸಮೀಕರಣ ಇದಕ್ಕೆ 2 ಅಂತ ನಾನು ಇಟ್ಕೊಳ್ತಾ ಇದ್ದೀನಿ. ಈಗ 2x - 4y = ಅಥವಾ ಇದಕ್ಕೆ ಸಮೀಕರಣ 2 ಅಂತ ಇರಲಿ. ಎರಡರಲ್ಲಿ ಒಂದು ಸಮೀಕರಣವನ್ನು ತೆಗೆದುಕೊಂಡು x = ಅಥವಾ y = ಮಾಡಬೇಕು. ಇಲ್ಲಿ ನಾವು y = ಮಾಡಿದ್ರೆ /3 ಬರುತ್ತೆ. ಇಲ್ಲಿ x = ಮಾಡಿದ್ರೆ ಕೆಳಗಡೆ 2 ಬರುತ್ತೆ. ಹಾಗಾಗಿ ಈ ಎರಡನೇ ಸಮೀಕರಣಕ್ಕೆ 2ರಿಂದ ಕಂಪ್ಲೀಟ್ ಆಗಿ ಭಾಗ ಹೋಗುತ್ತೆ. ಹಾಗಾಗಿ ಇದನ್ನ ಫಸ್ಟ್ ನಾವೇನ್ ಮಾಡೋಣ, /2 ಅನ್ನ ಮಾಡೋಣ. 2ರಿಂದ ಭಾಗಿಸಿ ಇದಕ್ಕೆ ಸಮೀಕರಣವನ್ನ ನೆಕ್ಸ್ಟ್ ತಗೊಳ್ಳೋಣ. 2ರಿಂದ ಭಾಗಿಸಿ ಅಂದ್ರೆ ಈ ಸಮೀಕರಣಕ್ಕೆ 2ರಿಂದ ನಾವು ಭಾಗಾಕಾರವನ್ನು ಮಾಡಬೇಕು. ಆದಷ್ಟು ಸಮೀಕರಣ ಸುಲಭ ರೂಪದಲ್ಲಿ ಚಿಕ್ಕದಾಗಿ ಬರುತ್ತೆ. 2 2 ಹೋಯ್ತು, x ಉಳಿತು, -2 ಒಂದಲೇ 2 2 ಅಂದ್ರೆ 2y ಉಳಿತು = -12. ಇದನ್ನ ಛೇದ ಹೊಡೆದಾಗ 2 ಒಂದಲೇ 2 ಒಂದಲೇ 2 2 4. ಛೇದ ಹೋದ್ರೆ ಅದನ್ನ ಹೊಡೀರಿ, ಯಾಕಂದ್ರೆ ಈ ಸಮೀಕರಣ ಚಿಕ್ಕದಾಗ್ತದ, ಪ್ರಶ್ನೆಯನ್ನ ಬಿಡಿಸ್ಲಿಕ್ಕೆ ಸರಳ ಆಗುತ್ತೆ. ಈಗ ಇದರಲ್ಲಿ x ಅಥವಾ y = ಮಾಡಬೇಕು. ಸಿಂಗಲ್ ಇರ್ತಕ್ಕಂಥ ತೆಗೆದುಕೊಳ್ಬೇಕು ಯಾವಾಗ್ಲೂ. x = -2y. -2y ಅನ್ನ ಆ ಕಡೆ ಹೋದಾಗ +2y ಆಯ್ತು. ಆ ಕಡೆ ಇನ್ನೂ ಏನು ಉಳಿದ, -12 ಉಳಿದ. ಇದು ಸಮೀಕರಣ 3 ಅನ್ಕೋಣ. ನೋಡಿ, ಸಿಂಪಲ್. x - 2y = -12, x = -2y ಅನ್ನ ಆ ಕಡೆ ಹೋದ್ರೆ +2y. ಇದು ಪ್ಲಸ್ ಬರೋದ್ರಿಂದ ಮೊದಲು ಬರೆದಿದ್ದೇನೆ. ಒಂದ್ ವೇಳೆ ಇದೇ ಪ್ಲಸ್ ಇದ್ರ ಇದು ಬರೆದು ಇದು ಆ ಕಡೆ ಒಯ್ದು ಬರೀತಿದ್ದೆ. ಆದ್ರೆ -2y ಅನ್ನ ಬಲಭಾಗದಲ್ಲಿ ಒಯ್ದಾಗ +2y, -12 ಬಲಭಾಗದಲ್ಲಿ ಇರ್ತಕ್ಕಂಥ ಬಲಭಾಗದಲ್ಲಿ ಹಾಕಿರಲಾಗಿದೆ. ಈಗ ನಾವು ಇದನ್ನು ಒಯ್ದು ಯಾವ ಸಮೀಕರಣದಲ್ಲಿ ಆದೇಶಿಸಬೇಕಾ? ಸಮೀಕರಣ 2ರಲ್ಲಿ ಆದೇಶಿಸಬೇಕಾ, ಸಮೀಕರಣ 1ರಲ್ಲಿ? ಅಂದ್ರೆ ಎರಡನೇ ಸಮೀಕರಣವನ್ನ ತೆಗೆದುಕೊಂಡೇ ನಾನು ಇದನ್ನ ಮಾಡ್ಕೊಂಡಿದ್ದೀನಿ. x = ಅದಕ್ಕಾಗಿ ಒಂದನೇ ಸಮೀಕರಣ. therefore x = 2y - 12 ಅನ್ನು ಸಮೀಕರಣ ಎಲ್ಲಿ ಆದೇಶಿಸಬೇಕಂದ್ರ ಸಮೀಕರಣ 1ರಲ್ಲಿ ಆದೇಶಿಸಿ. ಈಗ ಸಮೀಕರಣ 1ರಲ್ಲಿ ಅದನ್ನು ಆದೇಶಿಸೋಣ. 2ಕ್ಕೆ 2 ಇದೆ, x ಅಂದ್ರೆ ಬೆಲೆಯನ್ನ ಆದೇಶಿಸಬೇಕು, +3 ಇದೆ, y ಇದೆ = 11. ನಾವು ಕೇವಲ x ಇರ್ತಕ್ಕಂಥದ್ದನ್ನು ಬಿಟ್ಟಿನಿ. x ಅಂದ್ರೆ ಎಷ್ಟು ಬರೀಬೇಕು ಅಂದ್ರೆ 2y - 12 ಅಂತಕ್ಕಂಥ 2y - 12 ಇದನ್ನು ಬಿಡಿಸ್ತಕ್ಕಂಥ. 2 2 4y -2 12 24 +3y ನೆಕ್ಸ್ಟ್ = 11. ಈಗ ಇದನ್ನ ಕಂಪ್ಲೀಟ್ ಆಗಿ ಬಿಡಿಸೋಣ. +4y +3y ಎರಡು ಧನ ಪೂರ್ಣಾಂಕಗಳಿದ್ದಾಗ ಅವುಗಳನ್ನ ಕೂಡಿಸಿ ಧನ ಚಿಹ್ನೆಯನ್ನು ಇಡ್ತೀವಿ. 4 + 3 7y = ಎಷ್ಟಿದೆ, 11 ಇದೆ. 4 + 3 7y -24 ಅನ್ನ ಬಲಭಾಗದಲ್ಲಿ ಇದ್ದಾಗ +24 ಆಗಿದೆ. y = ಇದನ್ನ ಕೂಡಿಸಿದಾಗ 35 ಆಗಿದೆ. ಈ 7ಕ y ಗೆ ಗುಣಾಕಾರ ಇದ್ದಾಗ 7 ಆ ಕಡೆ ಹೋದ್ರೆ ಛೇದದಲ್ಲಿ ಹೋಯ್ತು. 7 ಒಂದಲೇ 7 5 35 ಅಂದ್ರೆ y = ಬೆಲೆ ಎಷ್ಟು ಬಂತು, 5 ಅಂತಕ್ಕಂಥ. ಈಗ ಆದೇಶ ವಿಧಾನದಿಂದ ಈಗಾಗಲೇ ಈ ಅಭ್ಯಾಸದಲ್ಲಿ ಹಿಂದೆ ಪ್ರಶ್ನೆಗಳನ್ನ ಬಿಡಿಸಿದ್ದೇವೆ. ಈಗ ವಾಕ್ಯಗಳಿಗೆ ವರ್ಡ್ ಪ್ರಾಬ್ಲಮ್ಸ್ ಗಳನ್ನ ಬರ್ತಾ ಇದೆ. ಈಗ ಮತ್ತೆ y = ನಮಗೆ ಉತ್ತರ 5 ಅನ್ನ ಬಂದಿದೆ. ಈ 5 ಅನ್ನು ಸಮೀಕರಣ 3ರಲ್ಲಿ x ಬೆಲೆ ಕಂಡುಹಿಡಿಯಬೇಕಾಗಿದೆ. x ರೆಡಿ ಇದೆ. ಹಾಗಾಗಿ 5 ಅನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ x = 2y -
2y ಅಂದ್ರೆ y ಬೆಲೆಯನ್ನು ಆದೇಶಿಸಬೇಕಾಗಿದೆಯಲ್ಲ 2 into y ಅಂದ್ರೆ 5 2 y ಅಂದ್ರೆ 5 ಮೈನಸ್ 12 ನೆಕ್ಸ್ಟ್ 2 5 10 ಮೈನಸ್ 12 x is equal to 1 ಧನ ಪೂರ್ಣಾಂಕ ಒಂದು ಋಣ ಪೂರ್ಣಾಂಕ ಇದ್ದಾಗ ನಾವು ಅದನ್ನ ಕಲಿತೀವಿ 12 ರಲ್ಲಿ 10 ಅನ್ನ ಕಳೆದಾಗ 2 ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಮೈನಸ್ ಇದೆ ಮೈನಸ್ ಅಂದ್ರೆ x ನ ಬೆಲೆ -2 ಬಂತು y ನ ಬೆಲೆ 5 ಅನ್ನ ಬಂತು. ಈ ನಮಗೆ ಕೇಳಿರ್ತಕ್ಕಂಥದ್ದು ಇಷ್ಟು ಬಿಡಿಸಿರಿ ಅಂತ ಆಯ್ತು. ಇದರಿಂದ y is equal to mx plus 3 ರಲ್ಲಿ m ನ ಬೆಲೆಯನ್ನ ಕಂಡುಹಿಡಿ ಅಂತ ಹೇಳಿದ್ರೆ ಅದರಲ್ಲಿ ಬೆಲೆಯನ್ನ ಆದೇಶಿಸೋಣ. y is equal to mx plus 3 ಅಂತ ಇದೆ. y ಅಂದ್ರೆ ಎಷ್ಟಿದೆ 5 ಇದೆ. ನೆಕ್ಸ್ಟ್ is equal to m into x ಅಂದ್ರೆ ಎಷ್ಟಿದೆ -2 ಪ್ಲಸ್ 3. ಇದನ್ನ x ಅನ್ನ ಇದು ಇಂಟು ಇದೆ. ಈಗ x ಬೆಲೆಯನ್ನು ಆದೇಶಿಸಿ m ಬೆಲೆ ಕಂಡುಹಿಡಬೇಕು. ಎಲ್ಲ ಬೆಲೆಗಳನ್ನು ಈ ಕಡೆ ತರೋಣ. 5 ಪ್ಲಸ್ 3 ಅನ್ನ ಈ ಕಡೆ ತಂದಾಗ -3 is equal to ಎಷ್ಟು ಉಳಿತು -2 into m ಅಂದ್ರೆ -2m. ನೆಕ್ಸ್ಟ್ is equal to ಈಗ -2m is equal to 5 ರಲ್ಲಿ 3 ಕಳೆದ್ರೆ ಎಷ್ಟು 2. m is equal to 2 ಇದಕ್ಕ 2 ಕು ಮತ್ತು m ಕು ನಡುವೆ ಗುಣಾಕಾರ ಚಿಹ್ನೆ ಇದೆ. -2 into m ಅಂತಿದೆ. -2 into m ಇರೋದ್ರಿಂದ -2 ನ ಆ ಕಡೆ ಹೋದ್ರೆ ಛೇದ ಹೋಯ್ತು. 2 ಒಂದಲೇ m is equal to ಎಷ್ಟಾಯ್ತು ಬೆಲೆ -1 ಅನ್ನುವಂತ ಉತ್ತರ. ಇದು ನಮಗೆ ಏನ್ ಕೇಳಿದ್ರು m ನ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ರು. ಈ x ಮತ್ತು y ಬೆಲೆಗಳನ್ನ ಈ y is equal to mx plus 3 ಸಮೀಕರಣದಲ್ಲಿ ನಾವು ಬೆಲೆಯನ್ನ ಈ ಒಂದು ಇದರಲ್ಲಿ ನಾವು ಬೆಲೆಯನ್ನ ಆದೇಶಿಸಿದಾಗ y ಬೆಲೆ 5 x ಬೆಲೆ -2 ಅನ್ನು ಆದೇಶಿಸಿದಾಗ ನಮಗೆ ಈ ರೀತಿಯಾಗಿ ಬರುತ್ತೆ. ಇದನ್ನು ಬಿಡಿಸಿದಾಗ ನಮಗೆ ಬಂದಿರತಕ್ಕಂಥ ಉತ್ತರ ಎಷ್ಟು -1 ಅನ್ನುವಂತಹ ಉತ್ತರ. ಈಗ ಮತ್ತೆ ಮೂರನೇ ಪ್ರಶ್ನೆ. ಈಗ ಮೂರನೇ ಪ್ರಶ್ನೆ ಅದರಲ್ಲಿ ಮತ್ತ 6 ಪ್ರಶ್ನೆಗಳಿವೆ. ಮೂರನೇ ಪ್ರಶ್ನೆ ಏನಿದೆ ಅಂದ್ರೆ ಕೆಳಗಿನ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನ ರಚಿಸಿರಿ ಮತ್ತು ಆದೇಶ ವಿಧಾನದಿಂದ ಅವುಗಳ ಪರಿಹಾರಗಳನ್ನ ಕಂಡುಹಿಡಿಯಿರಿ. ಇವುಗಳಿಗೆ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳನ್ನ ಮೊದಲು ರಚನೆ ಮಾಡಬೇಕು, ನಂತರ ಆದೇಶ ವಿಧಾನದಿಂದ ಬಿಡಿಸಿ ಅಂತ ಇಲ್ಲಿ ಪುಸ್ತಕದಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಅದೇ ರೀತಿ ಈ ಪ್ರಶ್ನೆಯನ್ನ ಪರೀಕ್ಷೆಯಲ್ಲಿ ಕೊಟ್ಟರೆ ಯಾವುದೇ ವಿಧದಿಂದ ಬಿಡಿಸಿ ಅಂತ ಹೇಳ್ಬೋದು. ಆದೇಶ ವಿಧಾನ ಹೇಳಬಹುದು ಅಥವಾ ಇದನ್ನ ಇನ್ನೊಂದು ವರ್ಜಿಸುವ ವಿಧಾನ ಬರುತ್ತೆ. ಯಾವುದಾದ್ರೂ ವಿಧಾನದಿಂದ ಬಿಡಿಸಿ ಅಂತ ಕೊಡ್ತಾನಷ್ಟೇ. 2 ಸಂಖ್ಯೆಗಳ ವ್ಯತ್ಯಾಸ 26 ಮತ್ತು ಒಂದು ಸಂಖ್ಯೆಯು ಇನ್ನೊಂದರ 3ರಷ್ಟಿದೆ, ಅವುಗಳನ್ನ ಕಂಡುಹಿಡಿಯಿರಿ ಅಥವಾ ಆ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಅನ್ನುವಂತ ಪ್ರಶ್ನೆ ಕೊಡ್ತಾನಷ್ಟೇ. ಆದ್ರೆ ಇದೇ ವಿಧದಿಂದ ಅಂತ ಇರೋದಿಲ್ಲ. ನಮ್ಮ ಅಭ್ಯಾಸ ಪುಸ್ತಕದಲ್ಲಿ ಈ ಒಂದು 3.2 ನಲ್ಲಿ ಈ ರೀತಿಯಾಗಿ ಕೊಟ್ಟಿರೋದ್ರಿಂದ ನಾವು ಆದೇಶ ವಿಧಾನದಿಂದನೇ ಇದನ್ನು ಬಿಡಿಸೋಣ, ಬೇರೆ ವಿಧಾನದಿಂದ ಕೂಡ ಇದನ್ನ ಬಿಡಿಸಬಹುದು. ಬಟ್ ಇದಕ್ಕೆ ನಾವು ಮೊದಲು 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನ ಮೊದಲು ರಚಿಸಿ ಅಂತ ಹೇಳಿ ಆ ಜೋಡಿಗಳನ್ನ ಮೊದಲು ರಚಿಸೋಣ. ಪರಿಹಾರ ಮೊದಲಿಗೆ ನೋಡೋಣ. 2 ಸಂಖ್ಯೆಗಳ ವ್ಯತ್ಯಾಸ 2 ಸಂಖ್ಯೆಗಳವಂತ ಅವುಗಳ ವ್ಯತ್ಯಾಸ 26. ಹಾಗಾಗಿ ಒಂದು ಸಂಖ್ಯೆ ಏನಂತ ತಗೊಳ್ಳೋಣ ಅಂದ್ರೆ ಒಂದು ಸಂಖ್ಯೆ x, ಇನ್ನೊಂದು ಸಂಖ್ಯೆ ಏನಾಗಿರ್ಲಿ, ಇನ್ನೊಂದು ಸಂಖ್ಯೆ y ಆಗಿರಲಿ. 2 ಸಂಖ್ಯೆಗಳು ಅಂತ ಹೇಳಿದ್ದಾರೆ. ಇದರಲ್ಲಿ ನಾವು ತೆಗೆದುಕೊಂಡಿರ್ತಕ್ಕಂಥ ಸಂಖ್ಯೆಗಳಲ್ಲಿ x ಬೆಲೆ ದೊಡ್ಡದಾಗಿದೆ ಯಾವುದಕ್ಕಿಂತ y ಬೆಲೆ. ಯಾಕಂದ್ರೆ ವ್ಯತ್ಯಾಸ ಅಂತ ಹೇಳಿದಾನೆ. ಮೊತ್ತ ಅಂದ್ರೆ ಯಾವುದು ಕೂಡ ನಡೀತಿತ್ತು, ಬಟ್ ವ್ಯತ್ಯಾಸ ಅಂತ ಹೇಳಿದ್ದಾನೆ. 2 ಸಂಖ್ಯೆಗಳ ವ್ಯತ್ಯಾಸ 26 ಅಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನ ಕಳೆದಾಗ ನಮಗ ಏನಾಗಿರ್ಬೇಕು ಆ 26 ಅನ್ನುವಂತ ಬರ್ಬೇಕು. ಹಾಗಾದ್ರೆ ದೊಡ್ಡ ಸಂಖ್ಯೆ ಯಾವ್ದು ಇವು 2ರಲ್ಲಿ ಅಂತಂದಾಗ ದೊಡ್ಡ ಸಂಖ್ಯೆ ಮೊದಲನೇದನ್ನ x ಅಂತ ತೆಗೆದುಕೊಂಡು ನೀವು y ಕೂಡ ತೆಗೆದುಕೊಳ್ಬಹುದು, ನಿಮ್ಮ ಇಷ್ಟ. ಹಾಗಾಗಿ 2ರಲ್ಲಿ ನಾನು 2 ಸಂಖ್ಯೆಗಳ ವ್ಯತ್ಯಾಸ 26ರಲ್ಲಿ x ದೊಡ್ಡದು y ಚಿಕ್ಕದು ಅಂತ ತೆಗೆದುಕೊಂಡಿದ್ದೇನೆ. ಹಾಗಾಗಿ 2 ಸಂಖ್ಯೆಗಳ ವ್ಯತ್ಯಾಸ ಇದಿಷ್ಟೇ ನಾವು ಪಾಯಿಂಟ್ ಅನ್ನು ತೆಗೆದುಕೊಂಡು ಸಮೀಕರಣ ಬರೆಯೋಣ. 2 ಸಂಖ್ಯೆಗಳ ವ್ಯತ್ಯಾಸ, 2 ಸಂಖ್ಯೆಗಳು ಯಾವ್ಯಾವೆ, ಒಂದು x ಇದೆ, ಇನ್ನೊಂದು y ಇದೆ. ಈ 2 ಸಂಖ್ಯೆಗಳ ವ್ಯತ್ಯಾಸ ಎಷ್ಟು 26. ಇದು ಸಮೀಕರಣ 1 ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಮುಂದೆ ಮತ್ತೆ ಪ್ರಶ್ನೆಯನ್ನು ಓದೋಣ. ಒಂದು ಸಂಖ್ಯೆಯು ಇನ್ನೊಂದರ 3ರಷ್ಟು, ಒಂದು ಸಂಖ್ಯೆ ಇನ್ನೊಂದರ 3ರಷ್ಟು ಅಂದ್ರೆ ಯಾವುದರ 3ರಷ್ಟು ಇರಬಹುದು, ಚಿಕ್ಕದರ 3ರಷ್ಟು ದೊಡ್ಡದಾಗಿರುತ್ತೆ. ಹಾಗಾದ್ರೆ ಈಗ ಬರೆಯೋಣ ಇನ್ನೊಂದು ಸಮೀಕರಣ. ಒಂದು ಸಂಖ್ಯೆಯು ಇನ್ನೊಂದರ, ಇದು ದೊಡ್ಡದಿದೆ, ಇದು ಒಂದು ವೇಳೆ ದೊಡ್ಡದಿತ್ತು, y ಬೆಲೆ ದೊಡ್ಡದು ಅಂತ ಹೇಳಿದ್ರೆ y is equal to ಬರೀಬೇಕಾಗಿತ್ತು. ನಾವು x ಬೆಲೆ ದೊಡ್ಡದು ಅಂತ ತೆಗೆದುಕೊಂಡಿದ್ದೀವಿ. ಒಂದು ಸಂಖ್ಯೆಯು ಅಂದ್ರೆ ಅದು x, ಒಂದು ಸಂಖ್ಯೆಯು x, ಇನ್ನೊಂದರ ಅಂದ್ರೆ ಯಾವುದು, ಇನ್ನೊಂದು ಸಂಖ್ಯೆ y ಅದ. ಇಲ್ಲೇ ಪ್ರಶ್ನೆಯಲ್ಲಿ ಇದೆ.
ಒಂದು ಸಂಖ್ಯೆಯು ಎಕ್ಸ್ ಇನ್ನೊಂದರ ಅಂದ್ರೆ y ಎಷ್ಟಿದೆ ಅಂತ 3ರಷ್ಟಿದೆ. ಒಂದು ಸಂಖ್ಯೆಯು ಇನ್ನೊಂದರ 3ರಷ್ಟಿದೆ ಅಂತ ಕೊಟ್ಟಿದ್ದಾರೆ. ಅವುಗಳನ್ನ ಕಂಡಿಡ್ರಿ. ಇದಕ್ಕೆ ಈಗ ಸಮೀಕರಣ 2 ಅನ್ಕೊಳ್ಳೋಣ. ಇದನ್ನ +3y ಅನ್ನ ಈ ಕಡೆ ತಂದ್ರೆ -3y ಅಂದ್ರೆ ಸಮೀಕರಣ ಏನಂತಂದ್ರೆ x - 3y ಆಗಿ +3y ಈ ಕಡೆ ತಂದ್ರೆ -3y ಆಗಿ =0 ಅಥವಾ ಇದನ್ನ 0 ಇರ್ತಕ್ಕಂಥ ಸಮೀಕರಣ 2 ಮಾಡ್ಕೊಂಡು ಮತ್ತೆ x y ಮಾಡ್ಕೊಳ್ಳೇಬೇಕು ನಾವು. ಯಾಕಂದ್ರೆ ಇದನ್ನ ಆದೇಶ ವಿಧಾನದಿಂದ ಮಾಡಬೇಕಾದ್ರೆ ಈ ಸಮೀಕರಣವನ್ನು ಇದು ಇನ್ನೊಂದರಲ್ಲಿ ಆದೇಶವನ್ನ ಮಾಡ್ಬೇಕು. ಹೀಗಾಗಿ ಇದು ಇಷ್ಟೇನ ಬಿಡ್ತಾ ಇದ್ದೀನಿ. ಆ ರೀತಿ ಮಾಡ್ಕೊಂಡು ಸಮೀಕರಣ 2 ಮಾಡ್ಕೊಂಡು ಮತ್ತೆ x -3y ಆ ಕಡೆ ಒಯ್ದು +3y ಮಾಡಿ ಸಮೀಕರಣ 3 ಮಾಡ್ಕೊಳ್ಬೇಕಾಗುತ್ತೆ. ಈಗ x 3y ಅನ್ನು 3y ಅನ್ನು ಎರಡನೇ ಸಮೀಕರಣದಲ್ಲಿ ಒಂದೇ ತುಂಬ ಸಮೀಕರಣ ಒಂದರಲ್ಲಿ ಆದೇಶಿಸಿ. ಈಗ x ಅಂದ್ರೆ ಎಷ್ಟು ತುಂಬಬೇಕು ನಾವು 3y ಮೈನಸ್ y ಅಂದ್ರೆ y ಹಾಗೆ ಇರುತ್ತೆ. ನೆಕ್ಸ್ಟ್ =26. ಒಂದು +3y ಒಂದು -3y, ಒಂದು ಧನ ಒಂದು ಋಣ ಪೂರ್ಣಾಂಕ ಇದ್ದ ಕಳಿತೀವಿ. 3y ನಲ್ಲಿ ಏನಿದೆ ಒಂದು y ಇರುತ್ತೆ. 3y ನಲ್ಲಿ ಒಂದು y ಅನ್ನ ಕಳೆದ್ರೆ 2y =26. ಈ y =26 2 into y ಇರೋದ್ರಿಂದ 2 ಆ ಕಡೆ ಹೋದಾಗ ಛೇದದಾಗ ಹೋಯ್ತು. ಹಾಗಾಗಿ 2 ಒಂದಲೇ 2 2 ಒಂದಲೇ 2 ಮೂರ್ಲೆ 6 ಅಂದ್ರೆ y ಎಷ್ಟು ಬಂತು ಉತ್ತರ 13 ಅನ್ನುವಂತ ಉತ್ತರ. ಈಗ ಈ y ಬೆಲೆಯನ್ನು ನಾವು ಆದೇಶ ಮಾಡಬೇಕು. y =13 ಅನ್ನು ಎಲ್ಲಿ ಆದೇಶ ಮಾಡಬೇಕು? ಸಮೀಕರಣ 2ರಲ್ಲಿ. ಯಾಕಂದ್ರೆ x ಬೆಲೆ ಕಂಡುಹಿಡಿಬೇಕಾ y ಬೆಲೆಯನ್ನು ಆದೇಶ ಮಾಡಬೇಕು. ಹಾಗಾಗಿ y =13 ಅನ್ನು ಸಮೀಕರಣ 2ರಲ್ಲಿ ಆದೇಶಿಸಿ. ನೆಕ್ಸ್ಟ್ x =3 ಕ್ಕೆ 3 3 ಇದೆ 3. y ಅಂದ್ರೆ ಎಷ್ಟು? y ಅಂದ್ರೆ ×13. x =13 × 3 ಅಂದ್ರೆ ಎಷ್ಟು? 39 ಅನ್ನುವಂತ ಉತ್ತರ. ದೇರ್ಫೋರ್ ಅವುಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಆ ಸಂಖ್ಯೆಗಳು ಯಾವುವು ಅಂತಂದ್ರೆ ಆ ಸಂಖ್ಯೆಗಳು x ಒಂದು 39, ಇನ್ನೊಂದು ಸಂಖ್ಯೆ y ಎಷ್ಟು? ಅದು 13 ಅನ್ನುವಂತ ಉತ್ತರ. ಇದನ್ನ ಚೆಕ್ ಮಾಡ್ಕೊಡ್ರಿ. 39 - 13 39ರಲ್ಲಿ 13 ಅನ್ನ ಕಳೆದಾಗ 26 ಅನ್ನ ಬರುತ್ತೆ. ಹಾಗಾಗಿ 39 ಅನ್ನೋದು ಇನ್ನೊಂದು ಸಂಖ್ಯೆ 3ರಷ್ಟು. 13 ಮೂರ್ಲೆ 39 ಅಂತ ಇದನ್ನ ನಾವು ಬೆಲೆಯನ್ನ ಆದೇಶಿಸುವುದರ ಮೂಲಕ ಸರಿ ಇದೆ ಅಥವಾ ತಪ್ಪಿದೆ ಅಂತಕ್ಕಂಥ ನಾವು ಚೆಕ್ ಮಾಡ್ಕೊಳ್ಬಹುದು ಅಂತ ಹೇಳುತ್ತಾ ಈಗ ಮತ್ತೆ 3ನೇ ಪ್ರಶ್ನೆಯಲ್ಲಿ 2ನೇ ಪ್ರಶ್ನೆ. ಈಗ 3.2 ಅಭ್ಯಾಸದ 3ನೇ ಪ್ರಶ್ನೆಯಲ್ಲಿ 2ನೇ ಪ್ರಶ್ನೆ ಮತ್ತೆ ನೋಡೋಣ. ಎರಡು ಪರಿಪೂರಕ ಕೋನಗಳಲ್ಲಿ ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ 18 ಡಿಗ್ರಿ ಅಧಿಕವಾಗಿದೆ. ಅವುಗಳನ್ನ ಕಂಡುಹಿಡಿಯಿರಿ. ಪರಿಪೂರಕ ಕೋನ ಅಂದ್ರೆ ಎರಡು ಕೋನಗಳ ಮೊತ್ತ 180 ಆಗಬೇಕು. ಉದಾಹರಣೆ ಒಂದು ಕೋನ 100 ಡಿಗ್ರಿ ಇದ್ರೆ 100 ಡಿಗ್ರಿಯ ಪರಿಪೂರಕ ಕೋನ ಎಷ್ಟು? 80 ಅಂದ್ರೆ ಇವೆರಡು ಕೂಡ 180 ಡಿಗ್ರಿ ಆಗಿರ್ಬೇಕು. ಒಂದು ವೇಳೆ ಒಂದು ಪರಿಪೂರಕ ಕೋನ 120ರ ಪರಿಪೂರಕ ಕೋನ ಎಷ್ಟು ಅಂದ್ರೆ ಇದಕ್ಕೆ ಎಷ್ಟು ಕೂಡ್ಸೋದು 180 ಆಗ್ತದೆ 60 ಡಿಗ್ರಿ ಅಂತ. ಒಂದು ವೇಳೆ 110ರ ಪರಿಪೂರಕ ಕೋನ ಎಷ್ಟು ಅಂತ ಕೇಳಿದ್ರೆ ಇದು 70 ಡಿಗ್ರಿ, ಯಾಕಂದ್ರೆ 180 ಆಗಬೇಕು. ಒಂದು ವೇಳೆ 50 ಡಿಗ್ರಿಯ ಪರಿಪೂರಕ ಕೋನ ಎಷ್ಟು ಅಂದ್ರೆ ಇದು 130, ಯಾಕಂದ್ರೆ ಟೋಟಲ್ 180 ಡಿಗ್ರಿ ಆಗಬೇಕು. ಆದ್ರೆ ಇಲ್ಲಿ ಪ್ರಶ್ನೆ ಏನಿದೆ, ಎರಡು ಪರಿಪೂರಕ ಕೋನಗಳಲ್ಲಿ ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ 18. ದೊಡ್ಡ ಕೋನ ಏನದ? ಈಗ ಇದು ದೊಡ್ಡ ಕೋನ ಅದ, ಚಿಕ್ಕ ಕೋನಕ್ಕಿಂತ 18 ಹೆಚ್ಚಿಗಿರ್ಬೇಕು. ದೊಡ್ಡ ಕೋನ ಚಿಕ್ಕದಕ್ಕಿಂತ 20 ಹೆಚ್ಚಿಗದ. ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ 60 ಹೆಚ್ಚಿಗದ. ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ 40 ಹೆಚ್ಚದ. ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ ಈ ರೀತಿ ಪ್ರಶ್ನೆಯನ್ನ ಇದೆ. ಮೊದಲ ಈ ಎರಡು ಪರಿಪೂರಕ ಕೋನಗಳಲ್ಲಿ ನಮಗ ಆ ಪರಿಪೂರಕ ಕೋನಗಳು ಆ ಎರಡು ಪರಿಪೂರಕ ಕೋನಗಳು ಇಲ್ಲಿ ನಮಗ ಒಂದು ಕೋನ x ಇನ್ನೊಂದು y ಅಂತ ಮಾಡ್ಕೊಳ್ಳೋಣ. ಎರಡು ಪರಿಪೂರಕ ಕೋನಗಳ ಮೊತ್ತ 180 ಇರುತ್ತೆ ಅಂತ ಗೊತ್ತದ. ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ 18 ಅಂತ ಅಲ್ಲಿ ಹೇಳ್ಯಾರ. ಇಲ್ಲಿ ಎಷ್ಟು ಹೆಚ್ಚಿಗಿದೆ? 20. ಆ ಎರಡು ಪರಿಪೂರಕ ಕೋನಗಳು x ಮತ್ತು y ಆಗಿರಲಿ. ಇದರಲ್ಲಿ ಮತ್ತು ದೊಡ್ಡ ಕೋನ ಚಿಕ್ಕ ಕೋನದಲ್ಲ, x ದೊಡ್ಡದಾಗಿದೆ, ಅದಕ್ಕಿಂತ y ಅನ್ನುವಂಥದನ್ನ ತೆಗೆದುಕೊಳ್ಳಲಾಗಿದೆ. ಹಾಗಾದ್ರೆ ಇದು ಪರಿಪೂರಕ ಕೋನ ಅಂದ ತಕ್ಷಣ ನಮಗ
ಎರಡೂ ಪರಿಪೂರಕ ಕೋನ ಎಕ್ಸ್ ನ ಪರಿಪೂರಕ y ನ ಪರಿಪೂರಕ ಕೋನ ಎಕ್ಸ್ ಇವೆರಡರ ಮೊತ್ತ ಎಷ್ಟಿರ್ತದ 180 ಡಿಗ್ರಿ ಇರ್ತದ. ಇದಕ್ಕೆ ಸಮೀಕರಣ 1. ಇಲ್ಲಿ ಒಂದು ಸಮೀಕರಣವನ್ನ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಮುಂದೆ ಪ್ರಶ್ನೆ ಓದೋಣ. ಎರಡು ಪರಿಪೂರಕ ಅಂದ ತಕ್ಷಣ ಓಕೆ. ಮತ್ತೆ ಮುಂದೆ ಎರಡು ಪರಿಪೂರಕ ಕೋನಗಳಲ್ಲಿ ದೊಡ್ಡ ಕೋನ ಯಾವುದು? ಅದರಲ್ಲಿ ಎಕ್ಸ್. ದೊಡ್ಡ ಕೋನವು ಚಿಕ್ಕ ಕೋನ ಯಾವುದು? y. ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ ಏನಿದೆ 18 ಅಧಿಕ ಇದೆ. ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ 18 ಡಿಗ್ರಿ ಹೆಚ್ಚಿದೆ ಅಂತ. ಅದು ಹೋದ ಲೆಕ್ಕ 3ರಷ್ಟಿದೆ ಅಂದ್ರೆ 3 ಗುಣಾಕಾರ, 3ರಷ್ಟಿದೆ 5ರಷ್ಟಿದೆ ಅಂದ್ರೆ ಗುಣಾಕಾರ ಮಾಡ್ಬೇಕು. 18 ಅಧಿಕವಾಗಿದೆ ಅಂದ್ರೆ 18 ಕೂಡಿಸ್ಬೇಕು. 10 ಕಡಿಮೆ ಇದೆ ಅಂತಂದಾಗ ಅದನ್ನ ಕಳಿಬೇಕು ಅಂತ. ಇಲ್ಲೇ ಪ್ರಶ್ನೆಯಲ್ಲಿ ನೋಡಿ, ಅಧಿಕವಾಗಿದೆ ಅಂದ್ರೆ ಪ್ಲಸ್ ಮಾಡಿದೇವಿ. ಇದನ್ನ 18 ಡಿಗ್ರಿ ಕಡಿಮೆ ಇದೆ ಅಂದ್ರೆ 18ಅನ್ನ ಮೈನಸ್ ಮಾಡ್ಬೇಕಾಗುತ್ತೆ. 18ರಷ್ಟು ಇದೆ ಅಂದ್ರೆ ಈ y ಗೆ 18ರಿಂದ ಗುಣಾಕಾರ ಮಾಡಬೇಕು. ಇದು ಸಮೀಕರಣ 2 ಅನ್ನುವಂಥ. ಮತ್ತೆ ಇದು ಡೈರೆಕ್ಟ್ ನಮಗೆ x ಸಿಗ್ತಾ ಇದೆ. ಹಾಗಾಗಿ ಮತ್ತೆ ಅದನ್ನ ಈ ಕಡೆ ತಂದು x ಮೈನಸ್ y x ಮೈನಸ್ y ಪ್ಲಸ್ y ಕಡೆ ತಂದ್ರೆ ಮೈನಸ್ y 18 ಮಾಡಿ ಇದಕ್ಕೆ 2 ಮಾಡಿಕೊಂಡು ಮತ್ತೆ ಸಮೀಕರಣ ಮತ್ತೆ ಇಲ್ಲಿಗೆ ನಾವು ಬರಬೇಕಾಗುತ್ತೆ. ಹಾಗಾಗಿ ನೇರವಾಗಿ ಇದನ್ನ ಹಾಗೆ ಇಡಲಾಗಿದೆ. ಈಗ x ಬೆಲೆಯನ್ನ ಸಮೀಕರಣ 2 ಒಯ್ದು ಸಮೀಕರಣ 1ರಲ್ಲಿ ಆದೇಶಿಸೋಣ. x i ಪ್ಲಸ್ 18 ಅನ್ನು ಎಲ್ಲಿ ಸಮೀಕರಣ 1ರಲ್ಲಿ ಆದೇಶಿಸಿ. ಸಮೀಕರಣ 1ರಲ್ಲಿ ಆದೇಶಿಸಿ. x ಅಂದ್ರೆ ಎಷ್ಟು? y ಪ್ಲಸ್ 18 ಪ್ಲಸ್ y ನೆಕ್ಸ್ಟ್ y ಇಸ್ ಈಕ್ವಲ್ ಟು 180. ನೋಡಿ, x ಅಂದ್ರೆ y ಪ್ಲಸ್ 18 ಪ್ಲಸ್ y ಇದೆ. 1y ಪ್ಲಸ್ 1y ಅಂದ್ರೆ 2y ಇಸ್ ಈಕ್ವಲ್ ಟು 180 ಪ್ಲಸ್ 18 ಅನ್ನ ಸಮಚಿಹ್ನೆ ಆ ಕಡೆ ಒಯ್ದಾಗ ಮೈನಸ್ 18. 2 ಇಂಟು y ಇದೆಯಲ್ಲ, 2 ಇಂಟು y ಅನ್ನ 2 ಅನ್ನ ಆ ಕಡೆ ಒಯ್ದ್ರೆ ಭಾಗಿಲೆ ಆಯ್ತು. 180ರಲ್ಲಿ 18 ಅನ್ನ ಕಳೆರಿ. 10ರಲ್ಲಿ 8 ಹೋದ್ರೆ 2, 7 ಉಳಿತಿಲಿ. 7ರಲ್ಲಿ 1 ಹೋದ್ರೆ 6, ಇಲ್ಲಿ 162 ಅಂದ್ರೆ ಛೇದ ಹೊಡಿರಿ. 2 ಒಂದಲೇ 2 ಎಂಟ್ಲೆ 16, 2 ಒಂದಲೇ 2 ಅಂದ್ರೆ y ಇಸ್ ಈಕ್ವಲ್ ಟು ಎಷ್ಟು ಬಂತು? 81 ಅನ್ನುವಂಥದ್ದು y ಬೆಲೆಯನ್ನ ಬಂತು. ನೆಕ್ಸ್ಟ್ ಈಗ ಏನ್ ಕಂಡು ಹಿಡಿಬೇಕು? ಅದನ್ನ x ಬೆಲೆಯನ್ನ ಕಂಡು ಹಿಡಿಬೇಕು. ಈಗ x ಬೆಲೆಯನ್ನ ಕಂಡು ಹಿಡಿಯೋಣ. ನೆಕ್ಸ್ಟ್ y ಇಸ್ ಈಕ್ವಲ್ ಟು 81 ಅನ್ನು ನಾವು ಏನ್ ಕಂಡು ಹಿಡಿಬೇಕು? y ಬೆಲೆಯನ್ನ ಆದೇಶಿಸಿ x ಬೆಲೆ ಕಂಡು ಹಿಡಿಬೇಕಾದ್ರೆ x ನಲ್ಲಿ ಸಮೀಕರಣ ಡೈರೆಕ್ಟ್ ಆಗಿದೆ. ಇಲ್ಲ ಸರ್ ಇದು ತಗೊಳ್ಬಹುದು, ಬಟ್ ಇದು x ಇಸ್ ಈಕ್ವಲ್ ಟು ಮತ್ತು 180 ಪ್ಲಸ್ y ಆ ಕಡೆ ಮಾಡ್ಕೊಳ್ಬೇಕು, ಸಮಯ ಹೆಚ್ಚು ವೇಸ್ಟ್ ಆಗುತ್ತೆ. ಹಾಗಾಗಿ x ಇಸ್ ಈಕ್ವಲ್ ಟು y ಪ್ಲಸ್ 18 ಅದಲ್ಲ, ಇದರಲ್ಲಿ ನಾವು y ಬೆಲೆಯನ್ನ ತುಂಬಿದಾಗ ಆದೇಶಿಸಿದಾಗ ನಮ್ಗೆ ಆಟೋಮೆಟಿಕ್ ಆಗಿ x ಬೆಲೆಯನ್ನ ಬರುತ್ತೆ. ಹಾಗಾಗಿ y ಇಸ್ ಈಕ್ವಲ್ ಟು 81 ಅನ್ನು ಸಮೀಕರಣ ಯಾವುದು? ಸಮೀಕರಣ 2ರಲ್ಲಿ ಆದೇಶಿಸಿ. ಈಗ ಆದೇಶವನ್ನ ಮಾಡೋಣ. x ಇಸ್ ಈಕ್ವಲ್ ಟು y ಅಂದ್ರೆ ಎಷ್ಟು? 81 ಪ್ಲಸ್ ಇದೆ ಪ್ಲಸ್ 18ಕ್ಕೆ 18. x ಇಸ್ ಈಕ್ವಲ್ ಟು ಇದನ್ನ ಕೂಡಿಸಿದಾಗ ಎಷ್ಟಾಯ್ತು? 99. ಅಂದ್ರೆ ಆ ಎರಡು ಸಂಖ್ಯೆಗಳು ಅಂದ್ರೆ 81ರ ಪೂರಕ ಕೋನ ಪರಿಪೂರಕ ಕೋನ 99, 99ರ ಪರಿಪೂರಕ ಕೋನ 81. ಅವ್ರು ಹೇಳಿದ ಪ್ರಕಾರ 99, 81 ಎರಡು ಕೂಡಿಸಿದ್ರೆ 180 ಡಿಗ್ರಿ ಆಗ್ತಾ ಇದೆ. 99 ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ 18 ಅಂದ್ರೆ 81, 18 ಕೂಡಿಸಿದ್ರೆ ಎಷ್ಟಾಗುತ್ತೆ? 99. ದೇರ್ಫೋರ್ ಆ ಎರಡು ಪರಿಪೂರಕ ಕೋನಗಳು ಒಂದು 90 ಡಿಗ್ರಿ ಆದ್ರೆ ಇನ್ನೊಂದು ಎಷ್ಟು ಡಿಗ್ರಿ ಇದೆ? 81 ಡಿಗ್ರಿ ಅನ್ನುವಂಥದ್ದು. ಹಾಗಾಗಿ ಆ ಎರಡು ಕೋನಗಳು ಅಥವಾ ಅವುಗಳನ್ನ ಕಂಡುಹಿಡಿ ಅಂತ ಹೇಳಿದ್ರು. ದೇರ್ಫೋರ್ ಆ ಎರಡು ಪರಿಪೂರಕ ಕೋನಗಳು ಅಂದ್ರೆ 99ಕ್ಕೆ ಪರಿಪೂರಕ 81, 81ಕ್ಕೆ ಪರಿಪೂರಕ 99. ಹಾಗಾಗಿ x ಇಸ್ ಈಕ್ವಲ್ ಟು 99, y ಇಸ್ ಈಕ್ವಲ್ ಟು ಎಷ್ಟು? 81 ಡಿಗ್ರಿ ಅನ್ನುವಂತಹ ಉತ್ತರ. ನೆಕ್ಸ್ಟ್ ಈಗ ಮತ್ತೆ ಮೂರನೇ ಪ್ರಶ್ನೆಯನ್ನ ನೋಡೋಣ. ಈಗ 3.2 ಅಭ್ಯಾಸದ ಮೂರನೇ ಪ್ರಶ್ನೆಯಲ್ಲಿ ಮೂರನೇ ಪ್ರಶ್ನೆ. ಈ ಪ್ರಶ್ನೆಯನ್ನು ಈಗ ನಾನು ಓದ್ತಾ ಇದ್ದೀನಿ. ಪ್ರಶ್ನೆ ಸ್ವಲ್ಪ ದೊಡ್ಡದಿರುವ ಪ್ರಯುಕ್ತವಾಗಿ ಇದನ್ನ ಓದಿ ಹೇಳ್ತಾ ಇದ್ದೀನಿ. ಕ್ರಿಕೆಟ್ ತಂಡವೊಂದರ ತರಬೇತಿಗಾರ್ತಿಯು 7 ಬ್ಯಾಟ್ಗಳು ಮತ್ತು 6 ಚೆಂಡುಗಳು 7 ಬ್ಯಾಟ್ಗಳು ಮತ್ತು 6 ಚೆಂಡುಗಳ ಬೆಲೆ 3800ಕ್ಕೆ ಕೊಳ್ಳುತ್ತಾರೆ. ಆ ಬಳಿಕ 3 ಬ್ಯಾಟ್ಗಳು ಮತ್ತು 5 ಚೆಂಡುಗಳ ಬೆಲೆ ರೂಪಾಯಿ 1750ಕ್ಕೆ ಕೊಳ್ಳುತ್ತಾರೆ. ಪ್ರತಿಯೊಂದು ಬ್ಯಾಟು ಮತ್ತು ಪ್ರತಿಯೊಂದು ಚೆಂಡಿನ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಅಂದ್ರೆ ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥ 7 ಬ್ಯಾಟ್ಗಳು 6 ಚೆಂಡುಗಳ ಬೆಲೆ 3800
3 ಬ್ಯಾಟ್ಗಳು 5 ಚೆಂಡುಗಳ ಬೆಲೆ 1750 ಆದ್ರೂ ಒಂದು ಬ್ಯಾಟು ಒಂದು ಚೆಂಡಿನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದ್ರೆ ನಮಗೆ ಕೇಳಿದ ಪ್ರಶ್ನೆ ಒಂದು ಬ್ಯಾಟ್ನ ಬೆಲೆ ನಾವೇನ್ ತೆಗೆದುಕೊಳ್ಳೋಣ, ಎಕ್ಸ್ ರೂಪಾಯಿ. ಅದೇ ರೀತಿ ಒಂದು ಚೆಂಡಿನ ಬೆಲೆ ಏನಾಗಿರ್ಲಿ, y ರೂಪಾಯಿ ಆಗಿರಲಿ ಅಂತ ಪ್ರಶ್ನೆಯನ್ನ ತೆಗೆದುಕೊಂಡಿದೆ. ಈಗ ಸಿಂಪಲ್ ಆಗಿ ಒಂದು ಬ್ಯಾಟಿಗೆ ಎಕ್ಸ್ ರೂಪಾಯಿ ಆದ್ರೆ 5 ಬ್ಯಾಟಿಗೆ ಎಷ್ಟಾಗುತ್ತೇವೆ ಅಂದ್ರೆ 5 ಇಂಟು ಎಕ್ಸ್. 7 ಬ್ಯಾಟ್ಗಳಿಗೆ ಎಷ್ಟಾಗ್ತಾವ ಅಂದ್ರೆ 7 ಇಂಟು ಎಕ್ಸ್. ಅದೇ ರೀತಿ ಒಂದು ಚೆಂಡಿಗೆ y ರೂಪಾಯಿ ಆದ್ರೆ ಈಗ 6 ಚೆಂಡುಗಳಿಗೆ ಎಷ್ಟಾಗ್ತದೆ ಅಂದ್ರೆ 6 ಇಂಟು y ಅನ್ನುವಂಥದ್ದು. ಈ ಪ್ರಕಾರದವಾಗಿ ಅದನ್ನ ಸಮೀಕರಣದ ರೂಪದಲ್ಲಿ ಅವುಗಳನ್ನ ಬರ್ಕೊಳ್ಬೇಕು. ಈಗ ಫಸ್ಟಿಗೆ ನೋಡ್ರಿ, 7 ಬ್ಯಾಟ್ಗಳು ಅಂದ್ರೆ ಏನಿದೆ ಎಕ್ಸ್, 6 ಚೆಂಡುಗಳು, 6 ಚೆಂಡು ಅಂದ್ರೆ ಏನಿದೆ y. ಇವೆರಡರ ಮೊತ್ತ, ಇವೆರಡನ್ನ ಪರ್ಚೇಸ್ ಮಾಡಿದಾಗ ಬರ್ತಕ್ಕಂತ ಹಣ ಎಷ್ಟು, ಒಟ್ಟು ತೆಗೆದುಕೊಂಡಿರ್ತಕ್ಕಂಥ 3800. ಇದು ಸಮೀಕರಣ 1. ಅದೇ ರೀತಿ 3 ಬ್ಯಾಟು 5 ಚೆಂಡುಗಳು, 3 ಬ್ಯಾಟ್ ಅಂದ್ರೆ 3x ಪ್ಲಸ್ 5 ಚೆಂಡು ಅಂದ್ರೆ 5y. ನೆಕ್ಸ್ಟ್ ಇಸ್ ಈಕ್ವಲ್ ಟು 1750. ಇದು ಸಮೀಕರಣ 2. ಇಲ್ಲಿ ಯಾವುದೇ ಎಕ್ಸ್ ಆಗಲಿ y ಆಗಲಿ ಅದರ ಸಹಗುಣಕಗಳು ಇಲ್ಲಿ ಒಂದಿಲ್ಲ. ಹಾಗಾಗಿ ಯಾವ್ದಾದ್ರು ಒಂದು ಸಮೀಕರಣವನ್ನು ತೆಗೆದುಕೊಂಡು ಎಕ್ಸ್ ಇಸ್ ಈಕ್ವಲ್ ಟು ಅಥವಾ y ಇಸ್ ಈಕ್ವಲ್ ಟು ಮಾಡ್ಕೊಳ್ಬೇಕು. ನಾನು ಸಮೀಕರಣ 2ಅನ್ನೇ ತೆಗೆದುಕೊಳ್ತಾ ಇದ್ದೀನಿ. ಸಮೀಕರಣ 2ರಿಂದ ನಾನು 3x ಇಸ್ ಈಕ್ವಲ್ ಟು 1750 ಪ್ಲಸ್ 5y ಅನ್ನ ಆ ಕಡೆ ಹೋದ್ರೆ ಮೈನಸ್ 5y. ಎಕ್ಸ್ ಇಸ್ ಈಕ್ವಲ್ ಟು 1750 ಮೈನಸ್ 5y. ಇದು 3 ಇಂಟು ಎಕ್ಸ್ ಅದ. 3 ಇಂಟು ಎಕ್ಸ್ ಇದ್ದಾಗ 3 ಆ ಕಡೆ ಹೋದಾಗ ಏನಾಯ್ತು, ಛೇದದಲ್ಲಿ ಹೋಯ್ತು. ಇದಕ್ಕೆ ಸಮೀಕರಣ 3. ಈಗ ಈ ಬೆಲೆಯನ್ನ ಸಮೀಕರಣ ಎಲ್ಲಿ ತಗೊಳ್ಬೇಕು, 2ನೇ ಸಮೀಕರಣವನ್ನು ತೆಗೆದುಕೊಂಡು ಬೆಲೆ ಕಂಡುಹಿಡಿಯುವ ಅಂದ್ರೆ ಅದು 1ನೇ ಸಮೀಕರಣದಾಗ ಆದೇಶಿಸಬೇಕು. ಈಗ ಎಕ್ಸ್ ಇಸ್ ಈಕ್ವಲ್ ಟು 1750 ಮೈನಸ್ 5y ಡಿವೈಡ್ ಬೈ 3 ಅನ್ನು ಸಮೀಕರಣದಲ್ಲಿ 1ರಲ್ಲಿ ಆದೇಶಿಸಬೇಕು. ಆದೇಶಿಸಿ. ಈಗ ಇದನ್ನ ಆದೇಶವನ್ನ ಮಾಡೋಣ. 7x ಬೆಲೆಯನ್ನು ಆದೇಶ ಮಾಡಬೇಕಾಗಿದೆ ಪ್ಲಸ್ 6y. ನೆಕ್ಸ್ಟ್ ಇಸ್ ಈಕ್ವಲ್ ಟು 3800. ಇಲ್ಲಿ ಎದಕ್ಕೆ ಬಿಟ್ಟಿನಂದ್ರೆ 7 ಇಂಟು ಎಕ್ಸ್ ಇದೆಯಲ್ಲ, ಎಕ್ಸ್ ಅಂದ್ರೆ ಏನ್ ಮಾಡಬೇಕು, ಬೆಲೆಯನ್ನ 1750 ಮೈನಸ್ 5y ಡಿವೈಡ್ ಬೈ 3. ಇದನ್ನ ಗುಣಾಕಾರವನ್ನ ಮಾಡೋಣ. ಡಿವೈಡ್ ಬೈ 3 ಇದೆ. 7 ಸೊನ್ನೆಲೆ 0, 7 5 35, 7 49, 1 3 52, 7 ಅಂದ್ರೆ 7 1 5 12 ಅಂದ್ರೆ 12250 ಮೈನಸ್ 7 ಇಂಟು 5 ಅಂದ್ರೆ 7 5 35 y ಪ್ಲಸ್ ಏನಿದೆ 6y ಇಸ್ ಈಕ್ವಲ್ ಟು 3800 ಅನ್ನ ಇದೆ. ನೆಕ್ಸ್ಟ್ ಇದನ್ನ ಕಂಟಿನ್ಯೂ ಆಗಿ ಬಿಡಿಸೋಣ. ಈಗ ನಾವು ಇದು ಕೆಳಗೆ ಏನಿಲ್ಲ ಅಂದ್ರೆ ಇದಕ್ಕೆ 1 ಇರುತ್ತೆ, ಲಸ ತೆಗಿಬೇಕಾಗಿರುತ್ತೆ, ಯಾಕಂದ್ರೆ ಭಿನ್ನ ರಾಶಿಗಳ ಟೈಪ್ ಬಂದಿದೆ. ಈಗ 3 ಲಸವನ್ನ ತೆಗೆಯೋಣ. ಈಗ 3ಅನ್ನ ಲಸ ತೆಗೆದಾಗ 3 ಎಷ್ಟಲೇ 3 ಅಂದ್ರೆ 3 ಒಂದಲೇ 3 ಅಂದ್ರೆ ಇದು 1 ಎಷ್ಟಲೇ ಲಸ ಅಂದ್ರೆ 1 3ಲೇ. ಹಾಗೆ ಇದನ್ನ ಗುಣಾಕಾರ ಮಾಡಿದಾಗ ಸೇಮ್ ಇರುತ್ತೆ. 12250 ಮೈನಸ್ 35y ಪ್ಲಸ್ 6 3ಲೇ 18 ಪ್ಲಸ್ 18y. ನೆಕ್ಸ್ಟ್ ಇಸ್ ಈಕ್ವಲ್ ಟು ಎಷ್ಟಿದೆ 3800. ಇದನ್ನ ಕಳೆಯೋಣ. ಇದು 12250 ಅನ್ನ ಹಾಗೆ ಇಟ್ಟು ಮೈನಸ್ 35 ಪ್ಲಸ್ 18, ಒಂದು ಮೈನಸ್ ಒಂದು ಪ್ಲಸ್ ಇದ್ದಾಗ ಕಳಿತೀವಿ. 35ರಲ್ಲಿ 18 ಕಳೆದ್ರೆ 17, ದೊಡ್ಡ ಪೂರ್ಣಾಂಕ ಚಿಹ್ನ ಮೈನಸ್ ಇದೆ. ಹಾಗಾಗಿ y ಇಸ್ ಈಕ್ವಲ್ ಟು ಇದನ್ನು ಓರೆ ಗುಣಾಕಾರ ಮಾಡಿಬಿಡ್ರಿ. ಕೆಳಗಡೆ 1 ಇದೆ ಅಂದ್ರೆ ಈ ಕಡೆ ಛೇದ, ಆ ಕಡೆ ಅಂಶ. 3 ಸೊನ್ನೆಲೆ 0, 3 ಸೊನ್ನೆಲೆ 0, 3 ಎಂಟ್ಲೆ 24, 3 3ಲೆ 9, 2 11 ಅಂದ್ರೆ 11400 ಮೈನಸ್ 17y ಇಸ್ ಈಕ್ವಲ್ ಟು 11400 ಪ್ಲಸ್ 12250 ಅನ್ನ ಆ ಕಡೆ ಹೋದ್ರೆ ಮೈನಸ್ 12250 ಮೈನಸ್ 17y ಇಸ್ ಈಕ್ವಲ್ ಟು ಇದನ್ನ ಕಳೆದಾಗ ಮೈನಸ್ 850. 12250ರಲ್ಲಿ 11400 ಕಳೆದಾಗ 850, ದೊಡ್ಡ ಪೂರ್ಣಾಂಕದಿಂದ ಮೈನಸ್ ಅದ, ಮೈನಸ್ 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 ಕ್ಯಾನ್ಸಲ್ ಆಯ್ತು. y ಇಸ್ ಈಕ್ವಲ್ ಟು 850 ಡಿವೈಡ್ ಬೈ 17 ಅಂದ್ರೆ 17 ಒಂದ್ಲೆ 17 5 85, ಮುಂದೊಂದು 0 ಇದೆ. ಹಾಗಾಗಿ y ಇಸ್ ಈಕ್ವಲ್ ಟು ಎಷ್ಟಾಯ್ತು 50 ಅನ್ನುವಂಥ. y ಏನಿದೆ, ಒಂದು ಚೆಂಡಿನ ಬೆಲೆ y ಇದೆ. ಅದು ಎಷ್ಟು ಬಂತು, ಒಂದು ಚೆಂಡಿನ ಬೆಲೆ 50 ರೂಪಾಯಿನ ಬಂತು. ಮತ್ತೆ ಇದನ್ನ ಏನ್ ಮಾಡ್ಬೇಕು, ಸಮೀಕರಣ ಎಲ್ಲಿ ಆದೇಶ ಮಾಡಬೇಕು, ಈ ಸಮೀಕರಣ 1ರಲ್ಲಿ ಎಷ್ಟು ತುಂಬಬೇಕು, y ಇಸ್ ಈಕ್ವಲ್ ಟು 50 ಅನ್ನು
ಆದೇಶಿಸಿ. ಯಾಕಂದ್ರೆ ನಾವು ಎಕ್ಸ್ ಬೆಲೆಯನ್ನು ಕಂಡುಹಿಡಿಯಬೇಕು. ಎಕ್ಸ್ ಬೆಲೆಯನ್ನು ಕಂಡುಹಿಡಿಬೇಕು. ಯಾವ ಸಮೀಕರಣ ತುಂಬಬೇಕು ಅಂದ್ರೆ ಇದು ಸಮೀಕರಣ 3ರಲ್ಲಿ ಆದೇಶ ಮಾಡಬೇಕು. ಯಾಕಂದ್ರೆ ಸಮೀಕರಣ 3ರಲ್ಲಿ ರೆಡಿ ಇದೆ ಎಕ್ಸ್ ಇಸ್ ಈಕ್ವಲ್ ಟು ಕೇವಲ y ಬೆಲೆಯನ್ನು ಆದೇಶಿಸುವುದು ಮತ್ತು ಬೆಲೆಯನ್ನು ಕಂಡುಹಿಡಿಯುವುದು. ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಿದೆ 1750 ಮೈನಸ್ 5 y ಅಂದ್ರೆ 50 ಡಿವೈಡ್ ಬೈ ಎಷ್ಟಿದೆ ಕೆಳಗಡೆ 3. ಇದನ್ನು ಬಿಡಿಸಿದಾಗ 1750 ಮೈನಸ್ 550 ಅಂದ್ರೆ 250 ಡಿವೈಡ್ ಬೈ 3 ಅಂದ್ರೆ ಇದನ್ನ ಕಳೆದ 1500 ಬಂತು ಡಿವೈಡ್ ಬೈ 3 ಅಂದ್ರೆ 3 ಅಂದ್ರೆ 3 5 15 ಮುಂದೆ 2 0 ಇವೆ. ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬಂತು 500 ಅನ್ನುವಂತಹ ಉತ್ತರ. ಈಗ ನಮಗೆ ಏನ್ ಬಂದಿದೆ y ಬೆಲೆನೂ ಬಂದಿದೆ ಎಕ್ಸ್ ಬೆಲೆನೂ ಬಂದಿದೆ. ಹೀಗಾಗಿ ನಾವು ಉತ್ತರವನ್ನ ಏನ್ ಬರೀಬೇಕು ಅಂತಂದ್ರೆ ಮೇಲ್ಗಡೆ ಮತ್ತೆ ವಾಪಸ್ ಹೋಗಿ ಅಲ್ಲಿ ನಾನು ಉತ್ತರವನ್ನ ಬರಿತಾ ಇದ್ದೀನಿ ನೋಡ್ರಿ. ಈಗ ಒಂದು ಚೆಂಡಿನ ಬೆಲೆ ಮತ್ತು ಒಂದು ಬ್ಯಾಟ್ನ ಬೆಲೆ ಅಂತ ಕೇಳಿದ್ದಾರೆ. ಹಾಗಾಗಿ ಇದೇ ಪ್ರಶ್ನೆ ಮೇಲ್ಗಡೆ ಬರೆದಿರ್ತಕ್ಕಂಥ ಪ್ರಶ್ನೆಗೆ ಮತ್ತೊಮ್ಮೆ ನಾವು ಅದನ್ನ ಉತ್ತರವನ್ನು ಬರೀಬೇಕು. ಫಸ್ಟ್ ಇಂದು ಎಕ್ಸ್ ಅಂದ್ರೆ ಏನ್ ತಗೊಂಡಿದ್ದೇವೆ ನಾವು ಒಂದು ಬ್ಯಾಟ್ನ ಬೆಲೆ ಏನಂತ ತಗೊಂಡಿದ್ದೇವೆ ಎಕ್ಸ್ ಅಂದ್ರೆ ಎಷ್ಟು ಬಂದಿದೆ ಉತ್ತರ 500 ರೂಪಾಯಿ ಅನ್ನುವಂಥ 500 ರೂಪಾಯಿ ಮುಗಿತು ಉತ್ತರ. ಇನ್ನೊಂದು y ಅಂದ್ರೆ 50 ಬಂದ. y ಅಂದ್ರೆ ಏನ್ ತೆಗೆದುಕೊಂಡಿದ್ದೇವೆ ಒಂದು ಚೆಂಡಿನ ಬೆಲೆ ಅಂತ ತೆಗೆದುಕೊಂಡಿದ್ದೇವೆ. ಒಂದು ಚೆಂಡಿನ ಬೆಲೆ y ಅಂತ ತೆಗೆದುಕೊಂಡಿದ್ದೇವೆ. y ಅಂದ್ರೆ ಉತ್ತರ ಎಷ್ಟು ಬಂದ 50 ರೂಪಾಯಿ. ಆ ಬೆಲೆಗಳನ್ನು ರೂಪಾಯಿಯಲ್ಲಿ ನಾವು ವ್ಯಕ್ತಪಡಿಸ್ತೀವಿ. ಹೀಗಾಗಿ ಅದು ಒಂದು ಚೆಂಡಿನ ಬೆಲೆ y ಇಸ್ ಈಕ್ವಲ್ ಟು 50 ರೂಪಾಯಿ. ಒಂದು ಬ್ಯಾಟ್ನ ಬೆಲೆ x ಇಸ್ ಈಕ್ವಲ್ ಟು 500. x ಅಂದ್ರೆ 500 ಉತ್ತರ ಬಂದಿದೆ, y ಅಂದ್ರೆ 50 ಅನ್ನುವಂಥದ್ದು ಬಂದಿದೆ. ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಈ ಒಂದು ಇನ್ನೂ 3 ಪ್ರಶ್ನೆಗಳಿವೆ ಈ ಒಂದು ಅಭ್ಯಾಸದಲ್ಲಿ. ಇನ್ನೊಂದು ವಿಡಿಯೋ ಅಂದ್ರೆ ಇದು 6, 7 ಮುಂದಿನ ಅಭ್ಯಾಸದಲ್ಲಿ ಒಂದು 2 ವಿಡಿಯೋ ಅಂದ್ರೆ ಸುಮಾರು 9 ವಿಡಿಯೋಗಳಾಗಬಹುದು. ಈ ಒಂದು 2 ಚರಾಕ್ಷರ ಇರತಕ್ಕಂಥ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ 9 ವಿಡಿಯೋಗಳನ್ನು ಮಾಡ್ತಾ ಇವೆ. ಅದು ಆದ ನಂತರ ವರ್ಗ ಸಮೀಕರಣ ಅಧ್ಯಾಯವನ್ನು ಪ್ರಾರಂಭಿಸ್ತೇನೆ. ಹೀಗಾಗಿ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳುತ್ತಾ ವಿಡಿಯೋವನ್ನು ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.